ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ಮಹಿಮೆಯುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು, ಎಲ್ಲರನ್ನೂ ಆತನು ತನ್ನ ಮಹಾಕೃಪೆಯಿಂದ ನಮ್ಮನ್ನು ಕಾಪಾಡ್ತಾ ನಡೆಸ್ತಾ ಬರ್ತಾ ಇದ್ದಾನೆ. ಪ್ರೀತಿಯಾದ ದೇವರ ಮಕ್ಕಳೇ, ಈ ಸತ್ಯ ಧ್ವನಿ ಎಂಬ ಈ ಕಾರ್ಯಕ್ರಮದಲ್ಲಿ ಪ್ರತಿ ಗುರುವಾರ ಮತ್ತು ಸಾಯಂಕಾಲ 7 ಗಂಟೆಗೆ ನೀವು ಸಿಸ್ಟರ್ ಸುನಂದ ಅವರು ನಿಮಗೆ ದೇವರ ವಾಕ್ಯವನ್ನು ಹೇಳುವುದನ್ನು ನೀವು ನೋಡ್ತಾ ಇದ್ರಿ. ಆದರೆ ಈ ದಿವಸ ನಿಮ್ಮ ಮಧ್ಯದಲ್ಲಿ ಮತ್ತು ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಮತ್ತು ನಾನಿದ್ದೇನೆ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ ಎಂಬುದಾಗಿ ನಾನು ನಂಬುತ್ತೇನೆ. ಈ ದಿನ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರಿಯರೇ, ಈ ದಿವಸ ನಾವು ಪ್ರಾರ್ಥನೆಯ ಕುರಿತಾಗಿ ದೇವರ ವಾಕ್ಯವನ್ನು ಮಾತನಾಡೋಣ. ಪ್ರಾರ್ಥನೆ ಎಂಬುವಂಥದ್ದು ವಿಶ್ವಾಸಿಗಳಾಗಿರುವಂಥ ನಮ್ಮ ಜೀವನದಲ್ಲಿ ಭಾಳ ಪ್ರಾಮುಖ್ಯವಾಗಿರುವಂಥ ಒಂದು ಸಂಗತಿ. ಎಷ್ಟು ಪ್ರಾಮುಖ್ಯವೆಂದರೆ, ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಪೊಸ್ತಲನಾದ ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಮತ್ತು 2ನೇ ವಚನದಲ್ಲಿ ಆತನಿಗೆ ಹೇಳ್ತಾನೆ, ಪ್ರಾರ್ಥನೆ ತಪ್ಪದೇ ಮಾಡುವವರಾಗಿ ಅದರಲ್ಲಿ ಎಚ್ಚರಿಕೆಯಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ನಾವು ನೋಡ್ತೀವಲ್ಲ, ಪ್ರಾರ್ಥನೆ ಎಂಬುದನ್ನು ನಾವು ನೋಡ್ತಿರುವಾಗ ಬೈಬಲ್ ಗ್ರಂಥದಲ್ಲಿ ಅನೇಕ ಸಂದರ್ಭಗಳಲ್ಲಿ ದೇವರ ಸೇವಕರು ಹೇಳ್ತಾ ಬರ್ತಾರೆ, ಪ್ರಾರ್ಥನೆಯನ್ನು ತಪ್ಪದೆ ಮಾಡಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ, ಮತ್ತು ಬೇಸರಕೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಅನೇಕ ಸಂಗತಿಗಳನ್ನು ನಾವು ಪ್ರಾರ್ಥನೆ ಕುರಿತಾಗಿ ನಾವು ನೋಡ್ತೇವೆ. ಅದಕ್ಕೆ ಪ್ರಾರ್ಥನೆ ಎಂಬುವಂಥದ್ದು ವಿಶ್ವಾಸಿಗಳ ಜೀವನದಲ್ಲಿ ಭಾಳ ಪ್ರಾಮುಖ್ಯವಾದಂಥ ಶ್ರೇಷ್ಠವಾದಂಥ ಒಂದು ಸಂಗತಿ. ಮತ್ತು ಅಷ್ಟು ಮಾತ್ರ ಅಲ್ಲ, ನಾವು ನೋಡ್ತೀವಿ ಪ್ರಾರ್ಥನೆ ಮಾಡುವಾಗ ಏನಾಗ್ತದೆ ಅಂತ ಹೇಳುವಾಗ ಬೈಬಲ್ ವಾಚನದಲ್ಲಿ ನಾವು ನೋಡ್ತಿರುವಾಗ, ದೇವರ ಸಮ್ಮುಖದಲ್ಲಿ ಒಂದು ದಿನ ಕಳೆಯುವುದು ಬೇರೆ ಎಲ್ಲ ಸಹಸ್ರಾದ ದಿನಗಳಿಗಿಂತಲೂ ಅದು ಭಾಳ ಉತ್ತಮವಾದದ್ದು. ದೇವರ ಸಮ್ಮುಖದಲ್ಲಿ ನಾವು ಕಳೆಯುವಾಗಂತೆ ಬೈಬಲ್ ವಾಕ್ಯ ಹೇಳ್ತದೆ, ಬೇರೆ ಎಲ್ಲ ದಿನಗಳಿಗಿಂತಲೂ ಅದು ಭಾಳ ಶ್ರೇಷ್ಠವಾದದ್ದು. ಹಲ್ಲೆಲೂಯಾ. ಸೊ ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ಪ್ರತಿಯೊಬ್ಬರು ನಾವೇನು ಮಾಡಬೇಕು, ಪ್ರಾರ್ಥನೆಯನ್ನು ಇಷ್ಟಪಡೋರಾಗಬೇಕು, ಪ್ರಾರ್ಥನೆಯನ್ನು ಎಡಬಿಡದೆ ಪ್ರಾರ್ಥನೆಯನ್ನು ಮಾಡುವರಾಗಿರಬೇಕು. ಬೈಬಲ್ ವಚನದಲ್ಲಿ ಈ ಪ್ರಾರ್ಥನೆ ಮಾಡುವಾಗ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಎಂಬುವಂಥದ್ದು ಭಾಳ ಪ್ರಾಮುಖ್ಯವಾದದ್ದು. ನಾವು ನೋಡ್ತೀವಿ ಬೈಬಲ್ ಗ್ರಂಥದಲ್ಲಿ ನಾವು ದೇವರನ್ನ ಪ್ರಾರ್ಥನೆಯಲ್ಲಿ ದೇವರನ್ನ ಆಶ್ರಯಿಸುವಂಥದ್ದು ಭಾರಿ ವಿಶೇಷವಾದಿದೆ. ಬೈಬಲ್ ವಚನದಲ್ಲಿ ಅನೇಕ ವಚನಗಳನ್ನು ನಾವು ನೋಡ್ತೀವಿ. 50ನೇ ಕೀರ್ತನೆ 15ನೇ ವಚನ ಹೀಗೆ ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ನಿಮ್ಮನ್ನು ಬಿಡಿಸ್ತೇನೆ, ನೀವು ನನ್ನನ್ನು ಮಹಿಮೆ ಪಡಿಸುವಿರಿ. ಕಷ್ಟ ಕಾಲಗಳು ಎಂಬುದಾಗಿ ಮನುಷ್ಯನಿಗೆ ಬಂದಾಗ ಯಾವ ಮನುಷ್ಯನೂ ಅವನ ಹತ್ತಿರಕ್ಕೆ ಬರಲಿಕ್ಕೆ ಇಷ್ಟವಿಲ್ಲದೆ ಇರುವಾಗ ಪ್ರೀತಿಯಾಸನೆ ದೇವರು ಎಂಬ ಆತನು ನಮ್ಮ ಪರವಾಗಿ ಇದ್ದಾನೆ. ಅದಕ್ಕೆ ಕಷ್ಟ ಕಾಲಗಳು ನಮ್ಮ ಜೀವನದಲ್ಲಿ ಬಂದಾಗ ದೇವರ ಬಳಿಗೆ ಹೋಗುವಂಥದ್ದು ನಮಗೆ ಭಾರಿ ಶ್ರೇಷ್ಠಕರವಾದ ಒಂದು ಸಂಗತಿ. ಯಾಕಂದರೆ ಯಾರು ನಮ್ಮನ್ನು ಕಷ್ಟ ಕಾಲಗಳಲ್ಲಿ ಕೈಬಿಟ್ಟರೂ ಖಂಡಿತವಾಗಿ ದೇವರು ಮಾತ್ರ ನಮ್ಮನ್ನು ಕೈ ಬಿಡುವವನು ಅಲ್ಲವೇ ಅಲ್ಲ. ದೇವರ ವಾಕ್ಯದಲ್ಲಿ ಆತನು ಹೇಳ್ತಾನೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಪ್ರಿಯರೇ, ಮನುಷ್ಯರು ನಮ್ಮ ಸಂಗಡ ಇರ್ತೀವಿ ಅಂತ ಹೇಳಿದವರು ಕೆಲವು ಸಾತಿ ಅವರ ಮೂಲಕ ನಮಗಿಷ್ಟವಿಲ್ಲದ್ದು, ನಮ್ಮ ಮೂಲಕ ಅವರಿಗಿಷ್ಟ ಇಲ್ಲದಿರುವಾಗ ಯಾವ ಕ್ಷಣದಲ್ಲಾದರೂ ಮನುಷ್ಯರೇನು ಮಾಡಿಬಿಡ್ತಾರೆ, ಕೈ ಬಿಟ್ಟುಬಿಡ್ತಾರೆ. ಆದರೆ ದೇವರು ಹಾಗೆ ಅಲ್ಲ. ಪ್ರೀತಿ, ದೇವರು ಆತನ ವಿಷಯ ಭಾಳ ಅದ್ಭುತ. ಭಾಳ ಜನ ನಾವು ಎಷ್ಟು ದೇವರನ್ನ ಅರ್ಥ ಮಾಡಿಕೊಳ್ತೀವೋ, ಕಷ್ಟ ಕಾಲಗಳು ಬಂದಾಗ, ಶ್ರಮೆಗಳು ಬಂದಾಗ ನಮ್ಮ ಜೀವನದಲ್ಲಿ ಅಷ್ಟಾಗಿ ನಾವು ದೇವರನ್ನ ಹತ್ಕೊಳ್ಳೋರಾಗಿರ್ತೇವೆ. ಕೆಲವು ಸಾತಿ ನಾವು ಯೋಚನೆ ಮಾಡಿಬಿಡ್ತೇವೆ, ನಮಗೆ ಕಷ್ಟ ಕಾಲಗಳು ಬಂದಾಗ ದೇವರು ನಮ್ಮ ಸಂಗಡ ಇದ್ದಾನ, ಮತ್ತು ಯಾಕೆ ನಾವು ಈ ಕಷ್ಟದಲ್ಲಿ ಬಿದ್ದಿದ್ದೇವೆ ಎಂಬುದಾಗಿ ನಾವು ಅನೇಕ ಯೋಚನೆಗಳನ್ನು ಮಾಡುವರಾಗಿರ್ತೇವೆ. ಆದರೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ, ಯಾವ ಕಷ್ಟ ಬರಲಿ, ಎಷ್ಟು ದೊಡ್ಡ ಕಷ್ಟವೇ ಬರಲಿ, ದೇವರು ಹೇಳ್ತಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಮತ್ತು ಅಷ್ಟು ಮಾತ್ರ ಅಲ್ಲ, ಮತ್ತು ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಈ ಮಾತನ್ನು ಬರೀತಾನೆ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನೋಡಿ, ಹಾಗಾದರೆ ಈ ವಿಷಯಗಳಲ್ಲಿ ಏನು ಹೇಳೋಣ? ಈ ವಿಷಯಗಳೆಲ್ಲ ನೋಡ್ತಿರುವಾಗ ನಾವು ಏನು ಹೇಳೋಣ? ಯಾಕಂದರೆ ಪರಿಸ್ಥಿತಿಗಳೆಲ್ಲ ನೋಡುವಾಗ ವಿರೋಧವಾಗಿದೆ. ಪರಿಸ್ಥಿತಿಗಳಲ್ಲಿ ಅನೇಕ ಕಷ್ಟಗಳಿದ್ದಾವೆ, ಅನೇಕ ಶ್ರಮಗಳಿದ್ದಾವೆ, ಅನೇಕ ಹೋರಾಟಗಳಿದ್ದಾವೆ. ಇವೆಲ್ಲ ನೋಡುವಾಗ ದೇವರು ನಮ್ಮ ಸಂಗಡ ಇದ್ದಾನಾ?
ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಿದ್ದಾನ ಅನೇಕವಾದ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ಬೋದು. ಕೆಲವು ಸಾತಿ ಭಾಳ ನಿರುತ್ಸಾಹಕ್ಕೆ ಕೂಡ ನಾವು ಗುರಿ ಆಗ್ಬೋದು. ನಾವು ನೋಡ್ತೀವಿ ರೋಮಾದಲ್ಲಿರುವಂಥ ವಿಶ್ವಾಸಿಗಳು ಕೂಡ ಅದೇ ವಿಧವಾಗಿ ಅನೇಕವಾದ ಕಷ್ಟ, ಬಾಧೆ, ಹಿಂಸೆಗಳ ಮಧ್ಯದಲ್ಲಿ ಹೋಗ್ತಿರುವಾಗ ಬಹುಶಃ ಅವರಿಗೆ ಈ ಪ್ರಶ್ನೆ ಬಂದಿರುವಾಗ ಅಪೊಸ್ತಲನಾದ ಪೌಲನು ಬರೀತಾನೆ, ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ಅಂದರೆ ನಮ್ಮ ಕಷ್ಟಗಳನ್ನು ನೋಡಿ, ನಮ್ಮ ಸಮಸ್ಯೆಗಳನ್ನು ನೋಡಿಬಿಟ್ಟು ನಾವು ಏನು ಹೇಳೋಣ? ದೇವರು ನಮ್ಮ ಸಂಗಡ ಇದ್ದಾನಾ ಇಲ್ಲವಾ ಅಂತ ಹೇಳುವಾಗ ಇಲ್ಲಿ ಹೇಳ್ತಾನೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಂಗೆ ದೇವರು ನಮ್ಮ ಕಡೆ ಇದ್ದಾನಾ? ಅಂದರೆ ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಅಂದರೆ ಪೌಲ ಹೇಳ್ತಾನೆ, ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಏನು ಹೇಳೋಣ ಅಂದರೆ ಏನಂದರೆ ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಾಗಾದರೆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಕ್ಕಾಗಿ ಪ್ರೂಫ್ ಏನಂದರೆ, ಇಲ್ಲಿ ನಾವು ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ಆತನು ನಮಗೋಸ್ಕರ ಒಪ್ಪಿಸಿ ಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವು ನಮಗೆ ದಯಪಾಲಿಸದೆ ಇರುವನೇ ಎಂಬುದಾಗಿ. ಅಂದರೆ ಈ ವಿಷಯಗಳಲ್ಲಿ ನಾವು ಏನಂದರೆ ದೇವರು ನಮಗಾಗಿ ಮಾಡಿದ ವಿಷಯಗಳನ್ನು ನೋಡುವಾಗ ದೇವರು ನಮ್ಮ ಪರವಾಗಿದ್ದಾನಾ ಇಲ್ಲ ಎಂಬುದು ನಮಗೆ ಹೇಗೆ ಗೊತ್ತಾಗ್ತದೆ? ನಾವು ಹೇಗೆ ಧೈರ್ಯ ತಂದುಕೊಳ್ಳೋಣ? ನೋಡಿ, ಒಂದು ಕಡೆ ಕಷ್ಟಗಳಿದ್ದಾವೆ, ಒಂದು ಕಡೆ ನಮ್ಮ ಜೀವನದಲ್ಲಿ ಯಾರು ನಮ್ಮ ಹತ್ತಿರಕ್ಕೆ ಇಲ್ಲದ ಪರಿಸ್ಥಿತಿಗಳಲ್ಲಿ ನಮಗಿದ್ದಾವೆ. ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನಾ ಎಂಬ ಪ್ರಶ್ನೆಗಳು ನಮಗೆ ಬರುವುದು. ಆದರೆ ಈ ಸಂಗತಿಗಳಲ್ಲಿ ಏನು ಹೇಳೋಣ ಅಂದರೆ, ದೇವರು ನಮಗೆ ಮಾಡಿದಂಥ ಸಂಗತಿಗಳನ್ನು ನೋಡುವಾಗ ದೇವರು ಕೈ ಬಿಡ್ತಾನಾ ಅಂಥೇಳಿ ದೇವರು ಕೈ ಬಿಡುವ ಪ್ರಸಕ್ತಿ ಅಲ್ಲ. ಅದಕ್ಕೆ ಆತ ಹೇಳ್ತಾನೆ, ದೇವರೇ ನಮ್ಮ ಸಂಗಡಿದ್ದರೆ ನಮ್ಮನ್ನು ಎದುರಿಸುವವರು ಯಾರಿದ್ದಾರೆ? ದೇವರೇ ನಮ್ಮ ಸಂಗಡಿದ್ದರೆ ನಮ್ಮನ್ನು ಎದುರಿಸುವವರು ಯಾರಿದ್ದಾರೆ? ನಮ್ಮನ್ನು ಎದುರಿಸುವವರು ಯಾರು? ಸ್ವಂತ ಮಗನನ್ನೇ ಕೊಟ್ಟು ಬಿಟ್ಟಿದ್ದಾನಲ್ಲ. ಆಲೋಚನೆ ಮಾಡಿರಿ. ಇಲ್ಲಿ ಪೌಲನು ಹೇಳ್ತಾನೆ, ಸ್ವಂತ ಮಗನನ್ನೇ. ನಮಗಿರುವ ಕಷ್ಟಗಳು, ಸಮಸ್ಯೆಗಳನ್ನು, ಹೋರಾಟಗಳನ್ನು ನಾವು ನೋಡುವಾಗ, ಯಾಕಂದರೆ ರೋಮಾಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯ 18ನೇ ವಚನ ನೋಡುವಾಗ ಪೌಲನು ಆ ಸಂದರ್ಭದಲ್ಲಿ ಹೇಗಿದ್ದರು ಪರಿಸ್ಥಿತಿ ಎಂಬುದಾಗಿ ಹೇಳ್ತಾನೆ. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿಯೆಂದು ಎಣಿಸುತ್ತೇನೆ. ಅಂದರೆ ಅವರ ಮುಂದೆ ಪ್ರತ್ಯಕ್ಷವಾಗುವ ಮಹಿಮೆಯನ್ನು ಆಲೋಚಿಸಿ ಈ ಕಷ್ಟಗಳು ಅಲ್ಪವೇ ಎಂದು ಎಣಿಸಿಕೊಳ್ತಾನೆ. ಅಂದರೆ ಅಷ್ಟು ಕಷ್ಟಗಳಲ್ಲಿ ಅವರು ಹೋಗ್ತಾ ಇದ್ದಾರೆ. ಅದಕ್ಕೆ ಆ ಕಷ್ಟಗಳು ಬಂದಾಗ ಅವನು ಹೇಗೆ ಅವನ ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆಂದರೆ, ಕಷ್ಟಗಳು ಬಂದಾಗ ಒಂದು ಸಾತಿ ದೇವರು ನಿಮಗೆ ಕೊಟ್ಟಿರುವ ಪದವಿಯನ್ನು ಆಲೋಚನೆ ಮಾಡಿರಿ ಅಂತ ಹೇಳ್ತಿದ್ದಾನೆ. ಕಷ್ಟಗಳು ಬಂದಾಗ ಈ ಸಂಗತಿಗಳಲ್ಲಿ ನಾವು ಏನು ಹೇಳೋಣ ಅಂದರೆ, ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ ಅಂತ ಅಲ್ಲ, ದೇವರು ನಮ್ಮನ್ನು ತೊರೆದು ಬಿಟ್ಟಿದ್ದಾನೆ ಎಂಬುದಾಗಿ ಯೋಚನೆಗಳು ಬರುವಾಗ ನೀವು ತಿಳ್ಕೊಳ್ಬೇಕಾದ ಒಂದು ಅದ್ಭುತವಾದ ಸಂಗತಿ ಏನಂದರೆ, ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮಗಾಗಿ ಕೊಟ್ಟ ಮೇಲೆ ಆತನು ನಮ್ಮನ್ನು ಕೈ ಬಿಡ್ತಾನ. ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳಿಗೆ ಚೆನ್ನಾಗಿ ತಿಳ್ಕೊಳ್ರಿ, ಕಷ್ಟ ಕಾಲವು ಎಂಬುವಂಥದ್ದು ಬರುವಾಗ ಎಂದಿಗೂ ದೇವರು ನಿಮ್ಮನ್ನು ತಳ್ಳಿ ಬಿಟ್ಟಿದ್ದಾನೆಂಬುದಾಗಿ ಯೋಚನೆ ಮಾಡಬೇಡ್ರಿ. ಕಷ್ಟ ಕಾಲಗಳು ನಮ್ಮ ಜೀವನದಲ್ಲಿ ಹಾದಿ ಹೋಗ್ತಿರುವಾಗ ದೇವರು ನಮಗೆ ಸಹಾಯಕನಾಗಿದ್ದಾನೆಂಬುದಾಗಿ ನಾವು ತಿಳಿದುಕೊಳ್ಳೋಣ. ಅದಕ್ಕೆ ದೇವರೇ ಹೇಳ್ತಿರುವಂಥ ಒಂದು ಅದ್ಭುತವಾದ ಮಾತೇನೆಂದರೆ, ಕಷ್ಟ ಬಂದಿದೆಯಾ, ಹೋರಾಟಗಳಲ್ಲಿದೆಯಾ, ಸಮಸ್ಯೆಗಳಿದೆಯಾ, ಜನರೆಲ್ಲರೂ ನಿಮ್ಮನ್ನು ತೊರೆದು ಬಿಟ್ಟಿದ್ದಾರಾ, ಪರಿಸ್ಥಿತಿಗಳು ನಿಮ್ಮನ್ನು ಭಯಪಡಿಸ್ತಿದ್ದಾವ, ಆದರೆ ದೇವರು ಹೇಳ್ತಿದ್ದಾರೆ, ಕಷ್ಟ ಕಾಲಗಳು ಬಂದಾಗ ನೀವು ನನಗೆ ಮೊರೆ ಇಡ್ರಿ, ನನಗೆ ಪ್ರಾರ್ಥನೆ ಮಾಡಿರಿ, ನಾನು ನಿಮ್ಮ ಪ್ರಾರ್ಥನೆಗಳನ್ನು ಎಂದಿಗೂ ಏನು ಮಾಡೋದಿಲ್ಲ, ತಿರಸ್ಕರಿಸುವುದೇ ಇಲ್ಲ. ಪ್ರೇರೆ, ದೇವರು ಎಂಥವನಂದರೆ, ಆ ಕಷ್ಟ ಕಾಲಗಳಲ್ಲಿ ನಾವು ಆತನ ಬಳಿಗೆ ಹೋದಾಗ ದೇವರು ನಮ್ಮನ್ನೇನು ಮಾಡುವನಲ್ಲ, ತಿರಸ್ಕರಿಸೋನಲ್ಲ. ದೇವರ ವಾಕ್ಯ ಹೇಳ್ತೈತೆ ಏನಂತ, ನಾನು ನಿಮ್ಮನ್ನು ತಿರಸ್ಕರಿಸುವುದಿಲ್ಲ. ಬೈಬಲ್ ವಚನದಲ್ಲಿ ಅನೇಕ ಮಾತುಗಳನ್ನು ನಾವು ನೋಡ್ತಿರುವಾಗ, ಕಷ್ಟ ಕಾಲಗಳು ಬಂದಾಗ ನಮಗೆ ಸಹಾಯವು ಬೇಕು ಅಂತ ಇದ್ದಾಗ ನಾವು ದೇವರ ಬಳಿಗೆ ಬಂದಾಗ, ಹೆಬ್ರಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತೈತೆ. ಏನಂದರೆ ನೋಡಿ, ದೇವರ ವಾಕ್ಯವನ್ನು ನಾವು ನೋಡೋಣ ಪ್ರಿಯರೇ. ಅದಕ್ಕೆ ಕಷ್ಟ ಕಾಲಗಳು ಬಂದಾಗ ನಿಮ್ಮ ಮನಸ್ಸಲ್ಲಿ ನಾವು ದೇವರ ಬಳಿಗೆ ಹೋಗೋಣ ಎಂಬುದನ್ನು ನಾವು ನಿರ್ಧರಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ನೋಡಿ, ಭಕ್ತನು ಹೇಳ್ತಾನೆ 4ನೇ ಅಧ್ಯಾಯ 16ನೇ ವಚನದಲ್ಲೇ ಆತ ಹೇಳ್ತಾನೆ, ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯದಿಂದ ಸಮಯೋಚಿತ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಹೋಗೋಣ.
ಇಲ್ಲಿ ಭಕ್ತನು ಹೇಳ್ತಿದ್ದಾನೆ, ನಾವು ಧೈರ್ಯದಿಂದ ಕೃಪಾಸನ ಮುಂದೆ ಹೋಗೋಣ. ಅಲ್ಲಿ ನಾವು ನೋಡಿದ್ದೀವಿ, ದೇವರು ಹೇಳ್ತಿದ್ದಾನೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ ಅಂತ ದೇವರು ಹೇಳ್ತಿದ್ದಾನೆ. ಇಲ್ಲಿ ಭಕ್ತನು ಹೇಳುವಂಥ ಭಕ್ತನ ಅನುಭವ ಭಕ್ತನೇನು ಹೇಳ್ತಿದ್ದಾನೆ ಅಂದರೆ, ನೋಡಿ, ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯದಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಹೋಗೋಣ. ಅಂದರೆ ಕಷ್ಟ ಕಾಲದಲ್ಲಿ ನಮಗೆ ಸಹಾಯವನ್ನು ಬೇಡಿಕೊಳ್ಳಿಕ್ಕೆ ನಾವು ಆತನ ಮುಂದೆ ಹೋದಾಗ ನಾವು ಧೈರ್ಯದಿಂದ ಹೋಗೋಣ. ಯಾಕಂದರೆ ಆತನು ಎಷ್ಟು ಮಾತ್ರಕ್ಕೂ ನಮ್ಮನೆ ಮಾಡೋದಿಲ್ಲ, ತಳ್ಳಿ ಹಾಕುವುದೇ ಇಲ್ಲ. ನೋಡಿ, ಅದೇ 14ನೇ ಭಾಳ ಜನ ಏನು ಮಾಡ್ತಾರೆ ಅಂದರೆ, ಈ ನಾವು ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾನೆ, ನಾನು ಇಷ್ಟು ದಿನ ದೇವರಿಗೆ ಪ್ರಾರ್ಥನೆ ಮಾಡಲಿಲ್ಲ, ನಾನು ಈಗ ದೇವರ ಹತ್ರ ಹೋದರೆ ದೇವರು ನನ್ನ ಸೇರಿಸ್ಕೊಳ್ತಾನೆ ಅಂತ ಏನೇನೆಲ್ಲ ಅಪರಾಧ ಭಾವಗಳು ನಾವು ಇಟ್ಕೊಂಡಿರ್ತೇವೆ. ಆದರೆ ದೇವರು ಯಾವುದನ್ನು ನೋಡ್ತಾ ಇಲ್ಲ. ದೇವರು ಹೇಳ್ತಾನೆ, ನಿಂಗೆ ಕಷ್ಟ ಬಂತ ಮಗನೇ, ನಿಂಗೆ ಯಾರು ಸಹಾಯ ಮಾಡೋರು ಇಲ್ಲ ಅಂತ ಯೋಚನೆ ಮಾಡ್ತಿದೀಯಾ, ನನ್ನ ಬಳಿಗೆ ಬಂದ್ಬಿಡಂತ ದೇವರು ಕಲಿತಿದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲ, ದೇವರ ಬಳಿಗೆ ಬಂದಾಗ ಅನೇಕ ಸಾರಿ ಅಪರಾಧ ಭಾವ, ನಾನು ದೇವರು ನನ್ನ ಪ್ರಾರ್ಥನೆ ಕೇಳುವಷ್ಟು ಯೋಗ್ಯತೆ ನನ್ನಲ್ಲಿ ಉಂಟಾ, ಏನೆಲ್ಲ ನಾವು ಯೋಚನೆ ಮಾಡ್ತೀವಿ. ಆದರೆ ಬೈಬಲ್ ವಾಕ್ಯ ಹೇಳ್ತತೆ 4-15 ವಚನ ಅಂದರೆ, ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನು ಅಲ್ಲ. ಆತನು ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ದೇವರು ಆತನಾಗಿದ್ದಾನೆ. ಅದಕ್ಕೆ ಯಾರ ಬಳಿಗೆ ನೀನು ಹೋಗಲಿಕ್ಕೆ ಮುಜುಗರ ಇರಬಹುದು. ಮನುಷ್ಯರ ಹತ್ರ ಹೋದರೆ ಮನುಷ್ಯರು ನಮ್ಗೆ ಏನು ಮಾಡ್ತಾರೆ, ಅವರು ಕೊಡ್ತಾರಾ ಇಲ್ಲವಾ, ಹಾಗೆ ಹೀಗಂತ ಮತ್ತು ನಮಗೆ ಮುಜುಗರ ಆಗ್ಬೋದು. ಆದರೆ ದೇವರ ವಾಕ್ಯ ಹೇಳ್ತತೆ, ನೀನು ದೇವರ ಬಳಿಗೆ ಬರಲಿಕ್ಕೆ ಎಷ್ಟು ಮಾತ್ರಕ್ಕೂ ಮುಜುಗರ ಪಡಬೇಡ. ದೇವರು ಯಾವತ್ತೂ ಕೂಡ ನಮ್ಮನ್ನು ತಳ್ಳಿ ಬಿಡುವಂಥ ಆತನು ಅಲ್ಲ. ಯಾವತ್ತೂ ಕೂಡ ದೇವರು ನಮ್ಮನ್ನೇ ಮಾಡ್ತಾನೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳುವಂಥ ಆತನಾಗಿದ್ದಾನೆ. ಅದಕ್ಕೆ ಧೈರ್ಯ ತಂದುಕೋ. ಈ ದಿವಸ ಎಷ್ಟು ಕಷ್ಟಗಳಿದ್ದರೂ ಪ್ರಿಯರೇ, ಈ ಲೋಕದಲ್ಲಿ ನಮಗಂತೂ ಸಹಾಯ ಮಾಡಲು ಒಂದು ಅದ್ಭುತವಾದ ದೇವರಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಹಲ್ಲೆಲೂಯಾ. ಆತನು ಎಂಥ ಕಾರ್ಯಗಳನ್ನಾದರೂ ಆತನೇ ಮಾಡಬಲ್ಲ, ನಮ್ಮ ಜೀವಿತಕ್ಕೆ ಮಾಡಲು ಶಕ್ತನಾಗಿದ್ದಾನೆ. ಮತ್ತು ಅದಕ್ಕೆ ಆತನು ಹೇಳ್ತಾನೆ, ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನು ಅಲ್ಲ. ಆತನಿಗೆ ನಮ್ಮ ಮೇಲೆ ಅನುತಾಪವಿದೆ, ಆತನಿಗೆ ನಮ್ಮ ಮೇಲೆ ಕನಿಕರವಿದೆ, ಆತನಿಗೆ ನಮ್ಮ ಮೇಲೆ ಪ್ರೀತಿ ಇದೆ. ಆತನು ಪ್ರೀತಿಯಾದ ದೇವರ ಮಕ್ಕಳು ನಾವು ಕಷ್ಟಗಳ ಹತ್ರ ಆತನ ಬಳಿಗೆ ಹೋಗುವಾಗ ತಳ್ಳಿ ಹಾಕುವ ಪ್ರಸಕ್ತಿಯೇ ಇಲ್ಲ. ಹಲ್ಲೆಲೂಯಾ. ಅದಕ್ಕೆ ಈ ದಿನ ನಾನು ಮಾಡಬೇಕಾದಂಥ ಒಂದು ಒಳ್ಳೆಯ ಕೆಲಸ ಏನಂದರೆ, ನಮ್ಮ ಕಷ್ಟಗಳು ಬಂದಾಗ, ನಮ್ಮ ಸಮಸ್ಯೆಗಳು ಬಂದಾಗ, ನಮ್ಮ ಜೀವನದಲ್ಲಿ ನಾವು ಬಿಡುಗಡೆ ನೋಡಬೇಕು ಎಂಬ ಪರಿಸ್ಥಿತಿಗಳು ಬಂದಾಗ ಯಾರ ಕಡೆ ನಿನ್ನ ಮನಸ್ಸು ನೀನು ಕಳಿಸಬೇಡ. ನಿನ್ನ ಮೇಲೆ ಅನುತಾಪ ತೋರಿಸುವವನು, ನಿನ್ನ ಮೇಲೆ ಪ್ರೀತಿ ತೋರಿಸುವವನು, ನಿನಗೆ ಗ್ರೇಟ್ ಇನ್ವಿಟೇಷನ್ ಆತನು ಕೊಟ್ಟಿದ್ದಾನೆ. ಎಲೆ ಕಷ್ಟಪಡುವವರೇ, ಆತನು ಹೇಳ್ತಾನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ. ಕಷ್ಟ ಕಾಲದಲ್ಲಿ ನೀವು ನನ್ನ ಮಕ್ಕಳು, ನೀವು ನನ್ನ ಮೂಲಕ ಸೃಷ್ಟಿಯಾದಂಥವರು, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ಕಷ್ಟಗಳು ಬಂದಾಗ ಬೇರೆ ಎಲ್ಲ ಕಡೆ ಯಾಕೆ ಹೋಗ್ತೀರಿ? ನನ್ನ ಬಳಿಗೆ ಬನ್ನಿರಿ. ಇಲ್ಲಿ ಈ ಎಬ್ರಿ ಗ್ರಂಥಕರ್ತ ಹೇಳ್ತಾನೆ, ಆತನು ಅನುತಾಪವಿಲ್ಲದವನು ಅಲ್ಲ. ಅನುತಾಪ ಇಲ್ಲದವನಲ್ಲವಲ್ಲ. ಅದಕ್ಕಾಗಿ ನಾವೇನು ಮಾಡಬೇಕು, ಸರ್ವ ವಿಷಯಗಳಲ್ಲಿ ನಮಗೇನು ಸಹಾಯ ಬೇಕೋ ನಮ್ಮ ಮನಸ್ಸನ್ನು ನಾವು ಸ್ಥಿರಪಡಿಸಿಕೊಳ್ಬೇಕು. ನಮ್ಮ ಸಹಾಯವು ಎಂಬುವಂಥದ್ದು ಯಾವ ಮನುಷ್ಯನ ಕಡೆಯಿಂದ ನಾವು ನೋಡದೆ ನಮ್ಮ ಸಹಾಯಕ್ಕೆ ನಿಶ್ಚಯವಾಗಿ ಸಹಾಯ ಮಾಡುವಂಥ ಅದ್ಭುತವಾದಂಥವರಂದರೆ ದೇವರು. ಅದಕ್ಕೆ ನಾವು ನೋಡ್ತೀವಿ, ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯದಿಂದ ಸಮಯೋಚಿತವಾದ ಸಹಾಯವು ದೊರಕುವಂತೆ. ಸಮಯೋಚಿತ ಅಂದರೆ ಸಮಯಕ್ಕೆ ತಕ್ಕ. ಹಲ್ಲೆಲೂಯಾ. ಯಾರು ನಮಗೆ ಕೊಡ್ತಾರೆ? ಈಗ ಸಮಯಕ್ಕೆ ತಕ್ಕ ಪ್ರೀತಿ ಆಸೆ. ಕೆಲವು ಸಾತಿ ನಾವು ನೋಡ್ತೇವೆ ನಮ್ಮ ಜೀವನದಲ್ಲಿ ಅಂಥ ಪರಿಸ್ಥಿತಿಗಳು ನಾವು ಹೋದಾಗ ನಾವು ನಿರುತ್ಸಾಹವಾಗಿ ಬಿಡ್ತೇವೆ. ಆದರೆ ದೇವರಿಗೆ ಸ್ತೋತ್ರ, ನಮ್ಮ ದೇವರಿದಾನಲ್ಲ, ಆತನ ಸಮಯೋಚಿತ ಸಹಾಯವು ದೊರಕುವಂತೆಯೂ ಏನು ಮಾಡ್ತಿದ್ರಂತೆ, ದೊರಕುವಂತೆಯೂ ಧೈರ್ಯದಿಂದ ಆತನ ಬಳಿಗೆ ಹೋಗೋಣ. ಆತನ ಧೈರ್ಯದಿಂದ ಆತನ ಬಳಿಗೆ ಹೋಗುವಾಗ ನಾವು ಧೈರ್ಯ ತಂದುಕೊಳ್ಳಿ. ಯಾಕಂದರೆ ಆತನು ನಿಮ್ಮ ವಿಷಯದಲ್ಲಿ ಅನುತಾಪವಿರುವವನಾಗಿದ್ದಾನೆ, ನಿಮ್ಮನ್ನು ಪ್ರೀತಿಸುವವನಾಗಿದ್ದಾನೆ. ಆದುದರಿಂದ ಪ್ರಾರ್ಥನೆ ಮಾಡಲಿಕ್ಕೆ ಧೈರ್ಯ ತಂದುಕೊಳ್ಳ್ರಿ, ದೇವರನ್ನು ಕೇಳಿಕೊಳ್ಳಿಕ್ಕೆ ಧೈರ್ಯ ತಂದುಕೊಳ್ಳ್ರಿ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ವಚನವನ್ನು ನಾನು ನಿಮಗೆ ತೋರಿಸಬೇಕೆಂಬುದಾಗಿ ಇಷ್ಟಪಡ್ತೇನೆ. ಬೈಬಲ್ ಗ್ರಂಥದಲ್ಲಿ ಯಾಕೋಬನ ಬರೆದ ಪುಸ್ತಕ
ಯಾಕೋಬನ ಬರೆದ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಿರುವಾಗ ಇನ್ನೊಂದು ಅದ್ಭುತವಾದ ದೇವರ ವಚನ ನಮಗೆ ಸಿಗುವಂಥದ್ದಾಗಿರ್ತದೆ. ಯಾಕೋಬನ ಬರೆದ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ, ಜ್ಞಾನ ಮಾತ್ರ ಅಲ್ಲ, ಏನು ಕಡಿಮೆ ಆಗಿದ್ದರೂ ನಾವು ಕೇಳಿಕೊಳ್ಳಬಹುದು ದೇವರನ್ನು. ಜ್ಞಾನವು ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಲಿ. ಅವನು ಯಾರನ್ನು ಕೇಳಲಿ? ದೇವರನ್ನು. ಯಾವ ಮನುಷ್ಯರನ್ನು ಕೇಳಲಿ ಅಂತ ಎಲ್ಲಿ ಬೈಬಲ್ ಇಲ್ಲ ಪ್ರಿಯರೇ. ದೇವರನ್ನು ಕೇಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಹಾಲೆಲೂಯಾ. ನೋಡಿ, ದೇವರು ಏನು ಮಾಡೋದಿಲ್ಲ, ಹಂಗಿಸದೆ. ಹಂಗಿಸದೆ ಅಂದ್ರೆ ಅರ್ಥವೇನೆಂದರೆ ನಿನ್ನ ತಪ್ಪುಗಳನ್ನು ಎತ್ತಿ ಹಿಡಿದು ತೋರಿಸದೆ. ಈಗ ಬಂದಿದೆಯಾ, ಕೆಲವು ಸತ್ ನಾವು ಮನುಷ್ಯರ ಹತ್ರ ಹೋದಾಗ ಹಂಗಿಸ್ತಾರೆ. ಹೇಗೆ ಹಂಗಿಸ್ತಾರೆ ಅಂದರೆ, ನಾವು ಅವರ ಬಳಿಗೆ ಹೋದಾಗ ಅವಾಗ ಅವತ್ತು ಹೀಗೆ ಮಾತಾಡಿದಿ, ಮತ್ತು ಹಾಗೆ ಮಾತಾಡಿದಿ, ಅಷ್ಟು ದೊಡ್ಡ ಜನವಾಗಿ ಮಾತಾಡಿದಿ, ಇವತ್ತೇನು ಇಲ್ಲಿ ಬಂದಿದ್ದಿ ಎಂಬುದಾಗಿ ಕೇಳ್ತಾರೆ. ಆದರೆ ಪ್ರೀತಿಯ ಸ್ನೇಹಿತರೆ, ಮನುಷ್ಯನಿಗೆ ಹಾಗೆ ಮಾತಾಡಿಬಿಡ್ತಾರೆ. ಆದರೆ ನಮ್ಮ ದೇವರು ಸರ್ವಶಕ್ತನು, ನಮ್ಮ ದೇವರು ಅದ್ಭುತವಾದಂಥ ಆತನು, ಆತನ ಸಮಸ್ತವನ್ನು ಉಂಟು ಮಾಡಿದಂಥ ಆತನು. ಆತನು ಮಾತ್ರ ಎಂತಹ ಸ್ವಭಾವವುಳ್ಳ ತಂದೆ ಅಂದರೆ ಹಂಗಿಸುವುದೇ ಇಲ್ಲಂತೆ ಯಾವಾಗಲೂ. ಆತನ ಹಂಗಿಸದೆ ನಾವು ಆತನ ಬಳಿಯಲ್ಲಿ ಯಾವ ಕಷ್ಟದಿಂದ ಹೋಗಿದ್ದೇವೆ ಎಂಬುದನ್ನು ಮಾತ್ರ ಆತನು ನೋಡುವನಾಗಿರ್ತಾನೆ. ಎಂಥ ಅದ್ಭುತವಾದ ದೇವರು, ಎಂಥ ಕನಿಕರವುಳ್ಳ ದೇವರು ಆತನು. ನೀನು ಈ ದಿನ ಯಾವುದಾದರೂ ಕಷ್ಟ ಬಾಧೆಗಳಲ್ಲಿದ್ದಾಗ ನೀನು ಆತನ ಬಳಿಗೆ ಬರಲಿಕ್ಕೆ ತೀರ್ಮಾನ ತಗೋ. ಪ್ರಿಯರೇ, ನನಗೆ ಯಾರು ಇಲ್ಲ ಅಂತ ಹೇಳಬೇಡ. ಯಾರೂ ಕೂಡ ಮಾಡಲಿಕ್ಕಾಗುವುದಿಲ್ಲ ಆತನು ಮಾಡಿದ ಸಹಾಯ. ಮನುಷ್ಯರು ಮಾಡಿದರೆ 1 ಮಾಡಿದರೆ 100 ಸಾಕು ಹೇಳ್ತಾರೆ. ಆದರೆ ದೇವರು ಹಾಗೆಲ್ಲ, ಆತನು ಹಂಗಿಸದೆ. ಮತ್ತು ನೋಡಿ, ಬೈಬಲ್ ವಾಕ್ಯ ಎಷ್ಟು ಚೆನ್ನಾಗಿ ದೇವರ ವಿಷಯದಲ್ಲಿ ಹೇಳ್ತದೆ ಅಂದರೆ, ದೇವರು ಹಂಗಿಸದೆ ಎಲ್ಲರಿಗಂದ್ರೆ ಅರ್ಥವೇನು? ಆತನ ಕೇಳಿಕೊಳ್ಳುವವರೆಲ್ಲರಿಗೂ ಹಂಗಿಸದೆ ಏನು ಮಾಡ್ತಾನಂತೆ? ಉದಾರ ಮನಸ್ಸಿನಿಂದ ಕೊಡುವವನು ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಈಗ ನಾವು ನೋಡ್ತೇವೆ, ಇದು ಭಕ್ತರು ಹೇಳ್ತಿರುವಂಥ ಮಾತುಗಳು. ದೇವರು ಹೇಳಿದ ಏನಂತ, ಕಷ್ಟ ಕಾಲದಲ್ಲಿ ನನ್ನ ಬಳಿಗೆ ಬನ್ನಿರಿ ಅಂತ. ಪ್ರೀತಿಯಾಸ್ತ್ರ ಇಲ್ಲಿ ಭಕ್ತರು ಹೇಳ್ತಿದ್ದಾರೆ, ನಾವು ಸಮಯೋಚಿತ ಸಹಾಯಕ್ಕಾಗಿ ಧೈರ್ಯದಿಂದ ಆತನ ಹತ್ರ ಹೋಗ್ಬೋದು. ಆತನು ಖಂಡಿತವಾಗಿ ನಮಗೆ ಕೊಡುವನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಯಾಕೋಬನು ಹೇಳ್ತಿದ್ದಾನೆ ಏನಂತೆ, ನೀವು ಹಂಗಿಸದೆ ಆತನು ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅಥವಾ ಏನು ಕಡಿಮೆಯಾಗಿದ್ದರೂ ಕೂಡ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಅದು ಅವನಿಗೆ ದೊರಕ್ತದೆ. ದೇವರ ಬಳಿಗೆ ಬಂದವನಿಗೆ ನೋಡಿ ಖಂಡಿತವಾಗಿ ದೊರಕ್ತದೆ. ಹಲ್ಲೆಲೂಯಾ. ದೇವರ ಬಳಿಗೆ ಬಂದವನಿಗೆ ಖಂಡಿತವಾಗಿ ದೊರಕ್ತದೆ. ಮತ್ತು ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನ ಆಗಿದ್ದಾನೆ. ಸೊ ಅದಕ್ಕೆ ಈ ದಿವಸ ನಾವೇನು ಮಾಡಬೇಕಂದ್ರೆ, ದೇವರ ಬಳಿಗೆ ಬರಲಿಕ್ಕೆ ನಾವು ಇಷ್ಟಪಡುವರಾಗಿರಬೇಕು. ನಾವು ಯಾವತ್ತೂ ಕೂಡ ಪ್ರೀತಿಯಾದ ದೇವರ ಬಳಿಗೆ ಬರಲಿಕ್ಕೆ ನಾವು ಹೇಸಿಗೆ ಪಡಬಾರದು. ದೇವರ ಬಳಿಗೆ ಬರಲಿಕ್ಕೆ ಅದನ್ನು ಕೊಡ್ತಾನೋ ಇಲ್ಲೋ ಅಂತ ನಾವು ಅಪನಂಬಿಕೆ ಪಡಬಾರದು. ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಿದ್ದಾನೆ. ಈ ದಿನ ಭಾಳ ಜನ ಯಾಕೆ ದೇವರ ಬಳಿಗೆ ಬರೋದಿಲ್ಲ ಗೊತ್ತುಂಟ? ಅವರಿಗೆ ದೇವರ ಮನಸ್ಸು ಅವ್ರಿಗೆ ಅರ್ಥವಾಗ್ತಿಲ್ಲ. ದೇವರು ಎಷ್ಟು ಒಳ್ಳೆಯವನೋ ಅವರು ತಿಳ್ಕೊಳ್ತಾ ಇಲ್ಲ. ಸೊ ಆದ್ದರಿಂದ ಕಷ್ಟಗಳು ಬಂದರೆ ಯಾರಾದರೂ ನಮಗೆ ಸಹಾಯ ಮಾಡೋರಾಗಿದ್ದಾರಾ ಎಂಬುದಾಗಿ ಅವರು ಯೋಚಿಸ್ತಾರೆ. ಆದರೆ ದೇವರನ್ನು ಅರಿತವನು ಏನು ಮಾಡ್ತಾನೆಂದರೆ, ಯಾವ ಕಷ್ಟಗಳೇ ಬರಲಿ, ಯಾವ ನಷ್ಟಗಳೇ ಬರಲಿ, ಯಾವ ಹೋರಾಟಗಳೇ ಬರಲಿ, ಅವನೇನು ಮಾಡ್ತಾನೆಂದರೆ ದೇವರ ಬಳಿಗೆ ಹೋಗಲಿಕ್ಕೆ ಇಷ್ಟಪಡ್ತಾನೆ. ಆದರೆ ದೇವರ ಬಳಿಗೆ ಹೋಗೋದವನು ಯಾರಂದರೆ ದೇವರನ್ನು ಕುರಿತು ಅರಿಯದವನು. ಅದಕ್ಕೆ ಬೈಬಲ್ ವಾಕ್ಯ ಹೇಳ್ತದೆ, ನಾವು ದೇವರನ್ನು ಅರಿಯಬೇಕು. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಆತನು ಎಷ್ಟು ಪ್ರೀತಿ ಮಾಡ್ತಾನೆಂದರೆ, ಆತನ ಬಳಿಗೆ ಬರುವವರನ್ನು ಆತನು ಎಷ್ಟು ಮಾತ್ರಕ್ಕೂ ತಳ್ಳಿ ಹಾಕುವುದಿಲ್ಲ. ಅನೇಕ ಸಾರಿ ನಮ್ಮ ಜೀವನದಲ್ಲಿ ದೇವರ ವಿಷಯವಾದ ಪ್ರತ್ಯಕ್ಷತೆ, ದೇವರ ವಿಷಯವಾದ ತಿಳುವಳಿಕೆ ನಮಗಿಲ್ಲ. ನಾವು ಹೋದರೆ ದೇವರು ಕೊಡ್ತಾನೋ ಇಲ್ಲೊಂಬ ಅನುಮಾನಗಳು ನಮಗೆ ಉಂಟು. ಆದರೆ ದೇವರು ಹಾಗೆ ಅಲ್ಲ. ಚೆನ್ನಾಗಿ ತಿಳ್ಕೊಳ್ರಿ, ದೇವರು ನಿಶ್ಚಯವಾಗಿ ನಿಮಗೆ ಕೊಡುವವನು ಆಗಿದ್ದಾನೆ, ನಿಮಗಾಗಿ ಅದ್ಭುತಗಳನ್ನು ಮಾಡುವವನು ಆಗಿದ್ದಾನೆ. ಸೊ ಅದಕ್ಕೆ ಆತನ ಪ್ರೀತಿಯನ್ನು, ಆತನ ಶಕ್ತಿಯನ್ನು, ಆತನ ಪ್ರಭಾವವನ್ನು ಅರಿತಂಥವರೆಲ್ಲರೂ ಕೂಡ ಏನು ಮಾಡ್ತಾರೆ, ಕಷ್ಟಗಳು ಬಂದಾಗೆಲ್ಲ ಆತನ ಮನಸ್ಸನ್ನು ಆತನ ಮೇಲೆ
ಆ ದೇವರ ಮೇಲೆ ಇಡಲಿಕ್ಕೆ ಅವರು ಇಷ್ಟಪಡ್ತಾರೆ. ಅದಕ್ಕೆ ದೇವರು ಏನು ಮಾಡ್ತಾನೆ, ಅವರಿಗಾಗಿ ಭಾಳ ಅದ್ಭುತಗಳನ್ನು ಮಾಡಿದ್ದಾನೆ. ಬೈಬಲ್ ವಚನದಲ್ಲಿ ನಾವು ನೋಡ್ತೀವಿ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದು ಒಂದಾದರೂ ಉಂಟೋ? ಪ್ರಶ್ನೆ. ಆತನಿಗೆ ಅಸಾಧ್ಯವಾದದ್ದು ಒಂದು ಕೂಡ ಇಲ್ಲ. ಸಮಸ್ತವೂ ದೇವರಿಗೆ ಸಾಧ್ಯ. ಪ್ರೀತಿಯಾದ ದೇವರ ಮಕ್ಕಳೇ, ಭಾಳ ಸಾರಿ ನಮಗೆ ಏನಾಗ್ತಂದರೆ ಅಸಾಧ್ಯವಾದದ್ದು ಅಂದರೆ ಹೇಗಿರ್ತದೆ ಎಂಬುದಾಗಿ ನಾವು ಯೋಚನೆ ಮಾಡ್ತೇವೆ. ಅಸಾಧ್ಯವಾದದ್ದಂದರೆ ಅಲ್ಲಿ ಏನು ನಡೀಲಿಕ್ಕೆ ಸಾಧ್ಯವಾಗಿರುವುದಿಲ್ಲ. ಅಂಥ ಪರಿಸ್ಥಿತಿ ಬಂದಾಗ್ಯೂ ನೀವು ಭಯಪಡಬೇಡ. ಯಾಕಂದರೆ ಬೈಬಲ್ ವಚನದಲ್ಲಿ ನಾವು ನೋಡ್ತೀವಿ, ಮತ್ತಾಯನ ಬರೆದ ಸುವಾರ್ತೆ 7:7 ವಚನದಲ್ಲಿ ನಾವು ನೋಡ್ತೀವಿ, ಬೇಡಿಕೊಳ್ಳ್ರಿ ನಾನು ನಿಮಗೆ ಕೊಡ್ತೇನೆ, ತಟ್ಟಿರಿ ನಿಮಗೆ ತೆರೆಯಲ್ಪಡ್ತೇನೆ. ಬೇಡಿಕೊಳ್ಳ್ರಿ. ಎಷ್ಟು ಕೊಡ್ತಾನೆ ಆತನು? ಬೈಬಲ್ ವಾಕ್ಯವು ಎಷ್ಟೋ ಹೆಚ್ಚಾಗಿ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡಬಲ್ಲದಾದಾಗ ಪರಲೋಕದ ತಂದೆ ಎಷ್ಟು ಕೊಡ್ತಾನೆ ಎಂಬುದಾಗಿ. ಸೊ ಅದಕ್ಕೆ ಇನ್ನೂ ಒಂದು ಗ್ರೀಕ್ ವರ್ಡ್ನಲ್ಲಿ ಒಬ್ಬ ದೇವರ ಸೇವಕರು ಹೀಗೆ ಹೇಳಿದರು, ಆಸ್ಕ್ ಆ್ಯಂಡ್ ಇಟ್ ಶೆಲ್ ಬಿ ಗಿವನ್ ಅಂಟು ಯು, ಆಸ್ಕ್ ಆ್ಯಂಡ್ ಇಟ್ ಶೆಲ್ ಬಿ ಮೇಡ್ ಫಾರ್ ಯು, ಆಸ್ಕ್ ಆ್ಯಂಡ್ ಇಟ್ ಶೆಲ್ ಬಿ ಕ್ರಿಯೇಟೆಡ್ ಫಾರ್ ಯು. ನೋಡಿ, ಅಂದರೆ ಬೇಡಿಕೊಂಡ್ರೆ ದೇವರು ಕೊಡ್ತಾನೆ. ಎರಡನೇದಾಗಂದರೆ ಬೇಡಿಕೊಂಡರೆ, ಪ್ರೀತಿಯಾದ ದೇವರ ಮಕ್ಕಳೇ, ನಮಗಾಗಿ ದೇವರು ಮಾಡ್ತಾನಂತೆ. ಒಂದು ಹೇಳಿ ಇಲ್ಲದಿದ್ದರೆ ಮಾಡ್ತಾನಂತೆ. ಅಷ್ಟು ಮಾತ್ರ ಅಲ್ಲ, ಬೇಡಿಕೊಳ್ಳ್ರೆ ನಾನು ನಿಮಗಾಗಿ ಸೃಷ್ಟಿ ಮಾಡುತ್ತೇನೆ. ಅದಕ್ಕೆ ಆತನ ಹೇಳ್ತಾನೆ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದು ಒಂದಾದರೂ ಉಂಟು. ಪ್ರಿಯರೇ, ಅದಕ್ಕೆ ನಿನ್ನ ಜೀವನದಲ್ಲಿ ಏನು ಬೇಡಿಕೋ ಆತನು ಕೊಡ್ತಾನೆ. ಒಂದು ಸಂದರ್ಭ ನಾನು ನಿಮಗೆ ಹೇಳಬೇಕೆಂದು ಇಷ್ಟಪಡ್ತೇನೆ. ಆಂಧ್ರ ಪ್ರದೇಶನಲ್ಲಿ ಗುಂಟೂರಿನಲ್ಲಿ ಕನ್ನವಾರಿ ತೋಟ ಅಂತ ಒಂದು ಪ್ರಾಂತ ಇದೆ. ಆ ಪ್ರಾಂತದಲ್ಲಿ ದೇವರ ಸೇವಕರಾದಂಥ ಶಾಂತಿವರ್ಧನ್ ಅಂತ ಹೇಳಿ ಸೇವೆ ಮಾಡ್ತಾಯಿದ್ರು. ಅವರು ಸೇವೆ ಮಾಡ್ತಿರುವಾಗ ಅವರೊಂದು ಆಶ್ಚರ್ಯಕರನಾದ ಯೇಸು ಅಂತೇಳ್ಬಿಟ್ಟು ಒಂದು ಮ್ಯಾಗ್ಝಿನನ್ನು ಅವ್ರು ನಡೆಸ್ತಾಯಿದ್ರು. ಅವರ ಮನೆಯ ಬದಿಯಲ್ಲಿರುವಂಥ ಒಬ್ಬ ಹುಡುಗ ಪ್ರತಿದಿನ ಬಂದು ಆ ಮ್ಯಾಗ್ಝಿನ್ಗೆ ಪಿನ್ ಹೊಡೆಯೋದ್ರಲ್ಲಿ ಇದರಲ್ಲಿ ಸಹಾಯ ಮಾಡ್ತಾ ಮತ್ತು ದೇವರ ಸೇವಕರ ಥರ ಅನ್ಯೋನ್ಯತೆ ಮಾಡಿ ಹೋಗ್ತಿದ್ದ. ಅವನು ರಕ್ಷಣೆ ಹೊಂದಿರಲಿಲ್ಲ. ಒಂದು ದಿವಸ ಆದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕಿತ್ತು ಅವನಿಗೆ. ಒಂದು ದಿವಸ ಅವನಿಗೆ SLC ಎಕ್ಸಾಮ್ಸ್ ಬಂದಾಗ ಅವರ ಹತ್ರ ಬಂದು ದೇವರ ಸೇವಕರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡ ದೇವರ ಸೇವಕರು ಪ್ರಾರ್ಥನೆ ಮಾಡಿ ಅವರು ಹೇಳಿದ್ರು, ಮಗ ನೀನು ಖಂಡಿತವಾಗಿ ಪಾಸ್ ಆಗ್ತೀವಿ, ದೇವರು ಹೇಳ್ತಿದ್ದಾನೆ, ನೀನು ದೇವರ ಸೇವೆಯಲ್ಲಿ ಮಾಡಿದ್ದಕ್ಕಾಗಿ ದೇವರು ನಿನ್ನ ಋಣವನ್ನು ಇಟ್ಕೊಳ್ಳುವುದಿಲ್ಲ, ನಿಶ್ಚಯವಾಗ ಆತ ನಿಮಗೆ ಸಹಾಯ ಮಾಡ್ತಾನೆ ಅಂತ ಹೇಳಿದ ನಂತರ ಈ ವ್ಯಕ್ತಿ ಈ ಹುಡುಗ ಹೋದ, ಎಕ್ಸಾಮ್ ಮುಗೀತು. ಪೇಪರ್ನಲ್ಲಿ ರಿಸಲ್ಟ್ ಬಂದು ನೋಡಿದಾಗ ಇವನ ನಂಬರ್ ಪೇಪರಲ್ಲಿ ಇಲ್ಲ. ಆವಾಗ ಅವನಿಗೆ ಭಾಳ ದುಃಖ ಆಯಿತು, ಭಾಳ ಬೇಸರ ಆಯಿತು. ಮತ್ತು ಈ ಸೇವಕರ ಹತ್ರ ಬಂದು ಹೇಳಿದ, ನೀವೇನೋ ಹೇಳಿದಿರಿ, ಪ್ರಾರ್ಥನೆ ಮಾಡಿ ದೇವರು ನನ್ನನ್ನು ಪಾಸ್ ಮಾಡ್ತಾನೆ ಸರ್, ನಾನು ಪಾಸ್ ಆಗ್ತೀನಿ ಅಂತೇಳಿ. ಬಟ್ ಆದರೆ ನನಗೆ 2 ಮಾರ್ಕು ಕಡಿಮೆ ಆಗಿಬಿಡ್ತು, ಒಂದು ಸಬ್ಜೆಕ್ಟಲ್ಲಿ ನಾನು ಫೇಲ್ ಆದೆ ಅಂತ. ಆ ಸಬ್ಜೆಕ್ಟ್ ನನಗೆ ಯಾವುದು ಗೊತ್ತಿಲ್ಲ, 2 ಮಾರ್ಕ್ ಕಡಿಮೆ ಆಗಿ ನಾನು ಫೇಲ್ ಆಗಿದ್ದೇನೆ. ಅಂದರೆ ಫಸ್ಟು ನೋಡ್ತಾನೆ, ಪೇಪರಲ್ಲಿ ನೋಡ್ತಾನೆ, ನಂಬರ್ ಇಲ್ಲ. ಆದ ನಂತರ ಮಾರ್ಕ್ ಲಿಸ್ಟ್ ಬರ್ತದೆ, ಮಾರ್ಕ್ ಲಿಸ್ಟ್ನಲ್ಲಿ ಕೂಡ ಅವನು ಫೇಲ್ ಆಗ್ತಾನೆ. ಆ ಟೈಮ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಏನಂದರೆ ಆ ದಿನಗಳಲ್ಲಿ ಮುಖ್ಯಮಂತ್ರಿ NT ರಾಮಾರಾವ್ ಆಗಿರ್ತಾರೆ. ಅವರು ಓಪನ್ ಹಾರ್ಟ್ ಸರ್ಜರಿಗಾಗಿ ಅಮೇರಿಕಾ ದೇಶಕ್ಕೆ ಹೋಗಿರ್ತಾರೆ. ಆಗ ಭಾರತ ದೇಶದ ಪ್ರಧಾನಿ ಇಂದಿರಾ ಗಾಂಧಿ ಅವರೇನು ಮಾಡಿಬಿಡ್ತಾರೆ ಅಂದರೆ, ತೆಲುಗು ದೇಶಂ ಅಂತೇಳುವ ಅವರ ಪಾರ್ಟಿಯನ್ನು ಬರ್ತ್ರಾಫ್ ಮಾಡಿಬಿಟ್ಟು ನಾದೇಂದ್ರ ಭಾಸ್ಕರ್ ರಾವ್ ಎಂಬ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಆಗ ಆಂಧ್ರ ಪ್ರದೇಶದಲ್ಲಿ ದೊಡ್ಡ ಗಲಭೆಗಳಾಗ್ತವೆ. ಆ ಸಂದರ್ಭದಲ್ಲಿ ಈ ನಾದೇಂದ್ರ ಭಾಸ್ಕರ್ ರಾವ್ ಅಂತ ಹೇಳುವಂಥ ವ್ಯಕ್ತಿ ಏನು ಮಾಡಿದ್ನಂದರೆ, ಆತನ ಸೀಟನ್ನು ಭದ್ರಪಡಿಸ್ಕೊಳ್ಳಿಕ್ಕೆ SLCಯಲ್ಲಿ ಯಾರ್ಯಾರು ಫೇಲ್ ಆಗಿದ್ದಾರೋ ಅವರಿಗೆಲ್ಲ 3 ಗ್ರೇಸ್ ಮಾರ್ಕು ತಗೊಳ್ರಿ, ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ದ. ಆಗ ಎಲ್ಲರಿಗೆ ಖುಷಿ ಆಯಿತು. ಆ ಗ್ರೇಸ್ ಮಾರ್ಕು ಈ ಹುಡುಗನಿಗೆ ಸಿಕ್ಕಿತ್ತು. ಅವನು ಯಾವ ಸಬ್ಜೆಕ್ಟಲ್ಲಿ 2 ಮಾರ್ಕ್ ಕಡಿಮೆ ಆಗಿತ್ತು, ಆದರೆ 1 ಮಾರ್ಕ್ ಎಕ್ಸ್ಟ್ರಾ ಸಿಕ್ತು. ಅವನೇ ಮಾಡಿಬಿಟ್ಟ, ಪಾಸ್ ಆಗಿಬಿಟ್ಟು ಅವನು ಆಗೋಯ್ತು. ಪಾಸ್ ಆದ ನಂತರ ಭಾರಿ ಖುಷಿ ಆಯಿತು. ಆದ ನಂತರ ಕೆಲವು ದಿನ ಆಯಿತು, ಮತ್ತು NT ರಾಮಾರಾವ್ ಭಾರತ ದೇಶಕ್ಕೆ ಬಂದ. ನಾದೇಂದ್ರ ಭಾಸ್ಕರ್ ರಾವ್ ಎಂಬವರ ಸರ್ಕಾರ ಬಿದ್ದೋಯಿತು. ತಿರುಗಿ NT ರಾಮಾರಾವ್ ಮುಖ್ಯಮಂತ್ರಿ ಆದ. ಪ್ರೀತಿಯಾದ ಸ್ನೇಹಿತರೆ, ನೋಡಿ, ಆಲೋಚನೆ ಮಾಡಿ, ದೇವರು ಏನು ಬೇಕಾದರೂ ಮಾಡಲು ಶಕ್ತನಾಗಿದ್ದಾನೆ ಎಂಬ ಸಂಗತಿ ನಾವು ನೋಡ್ತೇವೆ. ಅದಕ್ಕೆ ಆತನು ತನ್ನ ಒಬ್ಬ ಚಿಕ್ಕ ಹುಡುಗನಿಗೆ
ಕೊಟ್ಟ ಮಾತನ್ನು ನೆರವೇರಿಸಲಿಕ್ಕೆ ಆತನು ಇಂಥ ದೊಡ್ಡ ಕಾರ್ಯವನ್ನು ಮಾಡಿರುವಾಗ ನೀವು ಆಲೋಚನೆ ಮಾಡಿ. ನಿಮ್ಮ ಜೀವನದಲ್ಲಿ ಬರುವ ಅನೇಕ ಕಷ್ಟಗಳು, ಶೋಧನೆಗಳು, ಶ್ರಮಗಳು ಬರುವಾಗ ನೀವು ಯೋಚನೆ ಮಾಡಬೇಕೇನು ಗೊತ್ತಾ? ನನ್ನ ದೇವರು ನನಗಿದ್ದಾನೆ, ಆತನು ನನ್ನ ಹಂಗಿಸೋದಿಲ್ಲ, ಆತನು ನನ್ನ ತಿರಸ್ಕರಿಸೋದಿಲ್ಲ, ಆತನು ನನ್ನ ವಿಷಯದಲ್ಲಿ ಅನುತಾಪವುಳ್ಳವನು, ಆತನು ನನ್ನ ವಿಷಯದಲ್ಲಿ ಪ್ರೀತಿ ಉಳ್ಳವನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಮಗನನ್ನೇ ಕೊಟ್ಟ ಮೇಲೆ, ಇನ್ನೊಂದು ವಚನ, ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವು ಕೊಡದೇ ಇರುವನೆ. ಅದಕ್ಕೆ ಪ್ರೀತಿಯಾದ ದೇವರ ಮಕ್ಕಳೇ, ನಿಮ್ಮ ಪ್ರಾರ್ಥನೆಯಲ್ಲಿ ನಿಮ್ಮ ಮನಸ್ಸನ್ನು ದೇವರ ಮೇಲೆ ಸ್ಥಿರಪಡಿಸಿರಿ. ಕಷ್ಟ ಕಾಲಗಳು ಬಂದಾಗ ಭಯಪಡಬೇಡ್ರಿ. ಮನುಷ್ಯರೆಲ್ಲರೂ ತೊರೆದು ಬಿಟ್ಟಾಗ ಭಯಪಡಲಿಕ್ಕೆ ಅವಕಾಶ ಕೊಡಬೇಡ್ರಿ. ನಿಮ್ಮನ್ನು ಪ್ರೀತಿಸುವ ದೇವರು ನಿಮ್ಮ ಸಂಗಡ ಇದ್ದಾನೆ. ನಿಮ್ಮನ್ನು ಪ್ರೀತಿಸುವ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ. ಈ ಮಾತನ್ನು ಕೇಳುವ ನೀನು ಯಾರೇ ಆಗಿರ್ಬೋದು, ಆತನು ಯಾವ ಜಾತಿ ವರ್ಗ ಭೇದವೇ ಇಲ್ಲ. ಒಂದು ವೇಳೆ ನಿನ್ನ ಮನೆಯಲ್ಲಿ ನೀನು ಹಾದಿ ಹೋಗ್ತಿರುವ ಕಷ್ಟಗಳನ್ನು ನೆನೆಸಿಕೊಂಡು ಕುಗ್ಗಿ ಹೋಗ್ತಾ ನನಗೆ ಯಾರಿದ್ದಾರೆ ಎಂಬುದಾಗಿ ಯೋಚಿಸಿದೀಗ, ಅದು ಯೇಸು ಕ್ರಿಸ್ತನು ನಿನಗಾಗಿದ್ದಾನೆ. ಆತನು ಹೇಳ್ತಾನೆ, ಎಲ್ಲಿ ಕಷ್ಟಪಡುವವರೇ, ಹೊರೆಯುತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದುಬಿಡ್ರಿ. ಅಷ್ಟೇ ಆತನು ಕೇಳೋದು, ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮನ್ನು ಬಿಡಿಸ್ತೇನೆ, ನಿಮಗೆ ವಿಶ್ರಾಂತಿಯನ್ನು ದಯಪಾಲಿಸ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯಾನುಸಾರವಾಗಿ ನೀನು ಕೆಲಸ ಮಾಡುವ ದೇವರು. ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿನ್ನ ಮಾತನ್ನು ನೀನು ಘನಪಡಿಸುವವನು, ನಿನ್ನ ಮಾತನ್ನು ನೀನು ಕಾಪಾಡಿಕೊಳ್ಳುವನು, ನೀನು ಸುಳ್ಳಾಡದ ದೇವರಯ್ಯ. ಕರ್ತನೇ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಕಷ್ಟಗಳಲ್ಲಿ ಯಾರ್ಯಾರು ನಿನ್ನ ಬಳಿಗೆ ಬರ್ತಿದ್ದಾರೋ, ಈ ದಿನ ಈ ಸಂದೇಶವನ್ನು ಕೇಳುವಂಥ ಕಷ್ಟದಲ್ಲಿರುವಂಥವರು ನಿನ್ನ ಬಳಿಗೆ ಬರುವಾಗ ನೀನು ಅವರನ್ನು ತಳ್ಳಿ ಹಾಕುವುದಿಲ್ಲೆಂಬ ನಂಬಿಕೆ ಅವರಲ್ಲಿ ಕರ್ತನೆ ಉಂಟಾಗಲಿ. ಕರ್ತನೆ, ನಿನ್ನ ವಾಕ್ಯ ಹೇಳ್ತಿದ್ದರೆ ನೀನು ತಳ್ಳಿ ಹಾಕುವನೇ ಅಲ್ಲ ಸ್ವಾಮಿ. ಹಲ್ಲೆಲೂಯಾ. ನಾವು ಧೈರ್ಯವಾಗಿ ದೇವರ ಬಳಿಗೆ ಹೋಗಬಹುದು. ಆತನು ಹಂಗಿಸುವುದಿಲ್ಲ ಅಂತ ಹೇಳಿದ ದೇವರೇ, ಪ್ರತಿಯೊಬ್ಬರ ಜೀವನದಲ್ಲಿ ಈ ದಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನವರ ಕಷ್ಟಗಳು ಪರಿಹಾರವಾಗಿ ನಿನ್ನ ನಾಮಕ್ಕೆ ನೀನು ಮಹಿಮೆ ತಂದುಕೋ ಸ್ವಾಮಿ. ಹೌದು, ನಾವು ಯೇಸುವಿನ ಬಳಿಗೆ ಹೋದಾಗ ಆತನ ಮೂಲಕ ನಮಗೆ ಅದ್ಭುತವಾಗ್ತದೆ ಎಂಬ ಸಂಗತಿ ತಿಳಿದು ನಿನ್ನ ನಂಬಿಕೆಯಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ಈ ದಿನ ನಮಗೆ ಕೊಟ್ಟಿರುವಂಥ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಶ್ಚಯವಾಗಿ ದೇವರು ನಿಮಗೆ ಅದ್ಭುತ ಮಾಡ್ತಾನೆ. ಗಾಡ್ ಬ್ಲೆಸ್ ಯು ಆಲ್.